ಹಾಯ್ ಗೈಸ್, ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾಕೆ ಸ್ಲೋ ಮಾತಾಡಿದ್ನಂದ್ರೆ ರಾತ್ರಿ ಆ್ಯಕ್ಚುಲಿ 2:30 ಹಿಂಗಾಗಿತ್ತು ಅನ್ಸುತ್ತೆ. ಅವತ್ತು ಏನೇನೋ ಮಾಡ್ತಿದ್ದೆ, ಅಂದರೆ ಹೊಸದೊಂದು ಮಾಡ್ತಿದ್ದೆ, ನಿಮಗೂ ತೋರಿಸೋಂಥದ್ದು ವಿಡಿಯೋ ಮಾಡ್ಬೇಕು ಅನ್ನಿಸ್ತು. ಸೊ ಬರೀ ನೋಡು ಏನೇನು ಮಾಡಿದೆ ಅಂತಂದ್ರೆ ತೋರಿಸ್ತೀನಿ. ಆ್ಯಕ್ಚುಲಿ ಏನಂದ್ರೆ ನಂದು ಕಸಿನ್ಸ್ ಇಬ್ಬರು ಅನ್ವಿಕ್ ಅವರಿಬ್ಬರು ಟ್ವಿನ್ಸ್. ದಿವಸದಿಂದ ಸ್ವಲ್ಪ ಪ್ಲ್ಯಾನ್ ಮಾಡಿ ಸ್ವಲ್ಪ ಚೆನ್ನಾಗಿ ನೋಡ್ಸೋದು ಮಾಡಿದ್ದೆ. ಇದು ಮದರ್ ಅರ್ಥ ಕೆಟ್ಟ ನೋಡ್ರಿ, ಇದನ್ನು ತಮ್ಮ ಕಲಿಕಾಗತ್ತಂತ ಸೈಜ್ ನೋಡ್ತಿದ್ದೆ. ಮತ್ತು ಇದು ನ್ಯಾಯದೇವತೆದ ತಕ್ಕಡಿ ಅದೆಲ್ಲ ಮಾಡಿದ್ದೆ. ಜಸ್ಟ್ ಡ್ರೈ ಎಲ್ಲ ಮಾಡೋಕೆ ಬಿಟ್ಟಿದ್ದೆ ರಾತ್ರಿ. ಡೇ ಟೈಮ್ ಅಂಕರು ಮಾಡೋಕ್ಕಾಗ್ತಿದ್ದಿಲ್ಲ, ಅವ್ರಿಗೆಲ್ಲ ಸ್ವಲ್ಪ ಓದಿಸೋದು ಮತ್ತು ಬೇರೆ ಹೆಂಗೆ ಹೇಳಬೇಕು ಅದೆಲ್ಲ ಪ್ರಿಪೇರ್ ಮಾಡೋಕೆ. ರಾತ್ರಿ ಹೊತ್ತು ಎಲ್ಲ ಮಾಡೋಕ್ಕೆಲ್ಲ ಈಸಿ ಆಗ್ತಿತ್ತು, ಪೀಸ್ ಮೈಂಡ್ ಎಲ್ಲ ಇರ್ತಿತ್ತು. ಅದಕ್ಕೆ ಇದು ಕಾಂಪಿಟೇಷನ್ ಡೇ, ಅವ್ರಿಗೆಲ್ಲ ಅವ್ರ ಕ್ಲಾಸ್ ರೂಮ್ನಾಗೆಲ್ಲ ರೆಡಿ ಆಗೋಕ್ಕೆಲ್ಲ ಸ್ವಲ್ಪ ಟೈಮ್ ಕೊಟ್ಟಿದ್ರು. ಆವಾಗೆಲ್ಲ ಈಗ ರೆಡಿ ಮಾಡಿಸಿ ಇದೆಲ್ಲ ಅವ್ರಿಗೆ ಹಾಕಬೇಕಿತ್ತು. ಬಟ್ ನಮ್ಮ ಕಡೆ ಸ್ವಲ್ಪ ಟೈಮ್ ಇರೋದ್ರಿಂದ ಅವ್ರು ಹಂಗೆ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ರು, ಹೇಳೋದು ಮತ್ತು ಎಲ್ಲ ಅದು ಬರ್ಕೊಟ್ಟಿದ್ದು ಸ್ವಲ್ಪ. ಇಲ್ಲಿ ನೋಡಿರಿ ಬೇರೆ ಮಕ್ಕಳು ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ರು. ಇದು ಆ್ಯಕ್ಚುಲಿ ನಂದು ಓಲ್ಡ್ ಸ್ಕೂಲ್ ಲೈನ್ ಸ್ಕೂಲ್ ಬಾಗಲಕೋಟೆ. ಹಂಗೆ ಮಕ್ಕಳು ಮಾಡಿದೆ ಹುಡುಗ ಇದಾದ್ಮೇಲೆ ಅನ್ವಿಕಂದು ಮದರ್ ಅರ್ತ್ ಇದನ್ನ ಫುಲ್ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಅದಕ್ಕೆ ನೆಕ್ಸ್ಟ್ ಟೈಮ್ ಹಾಕ್ಕೊಂಡೆ. I am studying in 4th standard C section. My class teacher name is Vijay Lakshmi Kamat Miss. Today I am representing the Lady of Justice. Lady of Justice blindfolded representation, impartiality and justice should be given without regard to wealth, power and other status. But today no justice is given even with the valid proof. Hard work of many students and hope are lost. Safety for our sisters and women is very difficult. No party is honest. Injustice anywhere is a threat to justice everywhere. If we do not maintain justice, justice will not maintain us. Thank you one and all. ಇದೆಲ್ಲ ಆದಮೇಲೆ ಭಾಳ ದಿವ್ಸನೇ ಆಗಿತ್ತು. ನಾನು ಸ್ಕೂಲ್ನಾಗ ಕಲ್ತಿದ್ರು, ಎಷ್ಟೋ ವರ್ಷ ಆಗಿತ್ತು ನಾ ಈ ಸ್ಕೂಲಿಗೆ ಮತ್ತೆ ಹೋಗಿದ್ದೇ ಇಲ್ಲ. ಹಂಗೆ ಹೋಗಿ ಕ್ಲಾಸ್ ರೂಮ್ಸ್ ಎಲ್ಲ ನೋಡ್ಕೊಂಡು ಮತ್ತು ಇದನ್ನ ತಮ್ಮ ಅವ್ರ ಕ್ಲಾಸ್ ರೂಮ್ ಎಲ್ಲ ನೋಡಿ ಸ್ವಲ್ಪ ಹೊತ್ತು ಹಾಗೆ ಅಲ್ಲೇ ಎಲ್ಲ ಪ್ಯಾಕ್ ಎಲ್ಲ ಮಾಡ್ಕೊಂಡು ಬರ್ಬೇಕು ಅಂದ್ಕೊಂಡ್ವಿ. ನೋಡ್ರಿ, ಗಾಡ್ ಈಸ್ ಆಲ್ವೇಸ್ ವಿತ್ ಅಸ್, ಗಾಡ್ ಈಸ್ ಸೀಯಿಂಗ್ ಯು ಅಂತ
ಎಷ್ಟು ಚೆನ್ನಾಗಿ ಕೋಟ್ ಬರ್ತಿದ್ರು. ಅದೆಲ್ಲ ನೋಡ್ಕೊಂಡು ಈಗ ಅವ್ರ ಟೈಮು ಆಗಿತ್ತು, ಹಂಗೆ ಅವ್ರಿಗೆ ಕರ್ಕೊಂಡು ಹೋಗ್ಬೇಕಂತ ಬಂದ್ವಿ. ಎಲ್ಲ ಅವ್ರ ಫ್ರೆಂಡ್ಸಿಗೆಲ್ಲ ಭೇಟಿಯಾಗಿ ಹಿಂಗೆ ನಂದು ಓಲ್ಡ್ ಸ್ಕೂಲ್ ಮೆಮೊರೀಸ್ ಎಲ್ಲ ಬಂತು. ಹಂಗೆ ಕ್ಲಾಸ್ದಾಗ ಸ್ವಲ್ಪ ಕುತ್ಕೊಂಡು ಅವಾಗೆಲ್ಲ ನಾವು ಚಿಕ್ಕವರಿದ್ದ ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ, ಒಂದು ಮೆಮೊರಿಗಿರಲಿ ಅಂತ ಸ್ವಲ್ಪ ನಮ್ಮದು ಕ್ಲಾಸ್ ರೂಮ್ದೆಲ್ಲ ವಿಡಿಯೋ ಮಾಡ್ಕೊಂಡು ಇವರೆಲ್ಲ ನಂದು ಕಸಿನ್ಸು ಇವರೆಲ್ಲರೂ ಹೋಗಿದ್ವಿ. ಮತ್ತು ಇವತ್ತು ಸ್ಯಾಟರ್ಡೇ ಇತ್ತಲ್ಲ, ಅದಕ್ಕೊಂದು ಫಾಸ್ಟಿಂಗ್ ಇತ್ತು, ಅದಕ್ಕೆ ಒಂದು ಕಬ್ಬಿನ ಹಾಲು ಕೊಡು ಫಾಸ್ಟಿಂಗ್ ಮುಗಿಸಿ ಈಗ ನನ್ನ ಛೋಟಾ ಬ್ರದರ್ ಒಂದು ಸ್ವಲ್ಪ ಕ್ಯೂಟ್ ವಿಡಿಯೋಸ್ ಮಾಡ್ಕೊಂಡು ಹೀಗೆ ಬ್ಲಾಗ್ ಹಾಕಂತ ಅಂದ್ಕೊಂಡೆ. ಏನು ಏನ ಏನಂಜು ಪ್ಲೀಸ್ ಅಮ್ಮ ಹೋಗಿತ್ತೇನೆ ಅಮ್ಮ ಹೋಗಿತ್ತೇನೆ. ಅದು ಯಾವ ಕಲರ್ ಪಾಪು ಅಂಜು? ಅದು ಯಾವ ಕಲರ? ಹಾಯ್ ಮಾಡು. ನೀ ಹಾಯ್ ಮಾಡು. ಹಾಯ್ ಪಾಪು, ಏನ್ ಬೇಕು ಪಾಪು ನಿಂಗ? ಚೆನ್ನಾಗಿ ಹೇಳ. ಎಲ್ಲ ಸ್ವಲ್ಪ ದಿವಸ ಬಾಗಲಕೋಟದಾಗಿದ್ದೆ, ನಂದು ಸೆಕೆಂಡ್ ಫೇವ್ರೆಟ್ ಪ್ಲೇಸ್ ಅದ ಮೂರಾದ್ಮೇಲೆ. ಹಂಗೆ ಎಲ್ಲ ಹಂಗೆ ಸಮಯದಾಗ ಹಂಗೆ ಸ್ವಲ್ಪ ವಿಡಿಯೋದು ಮಾಡ್ಕೊಂಡು ಮತ್ತೆಲ್ಲ ಇದೊಂಥರ ಭಾಳ ಅಟ್ಯಾಚ್ಮೆಂಟ್ ಐತೆ ನಂಗೆ ಈ ಊರಿನ ಜೊತೆ. ಯಾಕಂದರೆ ನನ್ನ ಸ್ಕೂಲಿಂಗ್ ಆಗಿದ್ದು ಇಲ್ಲಿ, ನನ್ನ ಮಮ್ಮಿ ಊರೆಲ್ಲ ಬಾಗಲಕೋಟೆ, ಬೇವೂರು, ಬಾಗಲಕೋಟೆ ಡಿಸ್ಟಿಕ್ ಅಲ್ಲ ಅದು. ಅನ್ವಿತ್ ಅಲ್ಲಿ ಏನು ಮಾಡ್ತಿದ್ದಾರೆ? ಅನ್ವಿತ್ ಜಗಳ ಅಲ್ಲದು, ಹಳ್ಳಿಯಾಗ ಹಿಂಗ ಮಾತಾಡೋದು. ಹಳ್ಳಿ ಒಳಗೆ ಹಿಂಗೆ ಮಾತಾಡ್ತಾರ, ಕಾಟೆ ಹುಡುಗರು ಹಳ್ಳಿಗೆ ಬಂದರು ನೋಡೋಣ ಅಂತ. ಮತ್ತು ನಂದೆಲ್ಲ ವಿಂಟರ್ ವೆಕೇಶನ್ ಎಲ್ಲ ಮುಗಿಯಾಕೊತಿತ್ತಲ್ಲ, ಅದಕ್ಕೆ ಸ್ವಲ್ಪ ಟೆಂಪಲ್ ಹೋಗೋಣ ಅಂದ್ಕೊಂಡು 2025 ಮೊದಲನೇ ಟೆಂಪಲ್ ಕೂಡಲೇ ಸಂಗಮಕ್ಕೆ ಬಂದು ಸಂಗಮನಾಥನ ಆಶೀರ್ವಾದ ತಗೊಂಡು ಹಂಗೆ ಸ್ವಲ್ಪ ಇಲ್ಲಿ ಎಲ್ಲ ನದಿಗಳ ಕಡೆ ನೋಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅನ್ವಿತ್ ಇವ್ರ ಜೊತೆ ಮೋರ್ ದೆನ್ 10 days ಸ್ಪೆಂಡ್ ಮಾಡಿ ಈ ಸತಿ ವೆಕೇಶನ್ದಾಗ. ಭಾಳ ಮಸ್ತ್ ಇತ್ತು ಈ ಡೇಸ್ ಎಲ್ಲ. ಐ ಮಿಸ್ ದೀಸ್ ಡೇಸ್ ಅಂಟಿಲ್ ನೆಕ್ಸ್ಟ್ ಟೈಮ್. ಇನ್ನೊಂದು ಕಸಿನ್ ಮನೆಗೆ ಇವತ್ತೇನು ಹೊಸ ವಿಷಯ ಅಂದರೆ, ಇಲ್ಲಿ ನನ್ನ ತಂಗಿ ಭಾವನ, ಇದು ಇನ್ನೊಂದು ಭಾಗ್ಯ 2. ಇವತ್ತೇನು ಮಾಡಕ್ಕೆ ಹಚ್ಚಾರಂದ್ರೆ, ನನಗೆ ಚಪಾತಿ ಮಾಡಕ್ಕೆ ಬರ್ತೀನಿ ಅಂತಂದು ಟೆಸ್ಟ್ ಮಾಡಕ್ಕೆ ಹಚ್ಚಾರ ಇವ್ರು. ನೋಡೋಣ ಹೆಂಗೆ ಮಾಡೀನಿ ಅಂತ ತೋರಿಸ್ತೀನಿ ತಡ್ರಿ, ನಾ ಹೆಂಗೆ ಚಪಾತಿ ಮಾಡಿದ್ರೆ. ಇದು ಫಸ್ಟ್ ಇವತ್ತು ಅಂದ್ರೆ ಮಾಡ್ತೀನಿ ನಾನು ಯೂಶಲಿ, ಆದ್ರೆ ಇವತ್ತಿದು ಮಾಡಿದ್ದು ಇವತ್ತಿನ ಫಸ್ಟ್ ಚಪಾತಿ. ಹೆಂಗಾಯ್ತು ಬಾವು ರಿಯಾಕ್ಷನ್? ಇದೊಂದು ಅವಿವ ಶೇಪ್ ಆಗೈತಿ. ಇಲ್ಲಿ ಇನ್ನೊಂದು ವಡ ಹೋಗ್ತೀನಿ, ತಡೆ ತೋರಿಸ್ತೀನಿ. ಫ್ಯೂ ಮೂಮೆಂಟ್ಸ್ ಲೇಟರ್ ನೋಡ್ರಿ, ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ ನಾ ಕಾಶ್ಮೀರಕ್ಕೆ ಹೋಗ್ತೀನಿ. ಅಲ್ಲಿಂದ ಅದು ಬಿಸಿಬೇಳೆ ಭಾತ್, ಪುಳಿಯೋಗರೆ ಇಂಥವೆಲ್ಲ ಊಟ ಸಿಗಲ್ಲ ಅಂತಂದು ನಮ್ಮ ಅಂಟಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ನಂಗೆ ಬಿಸಿಯಾದ ಬಿಸಿಬೇಳೆ ಭಾತ್ ಪ್ರಿಪೇರ್ ಮಾಡಾಕತ್ತಾರ. ಎಕ್ಸೈಟೆಡ್ ಆ್ಯಂಡ್ ಈಗರ್ಲಿ ವೇಟಿಂಗ್ ಟು ಟೇಸ್ಟ್ ದಿಸ್. ಮಸ್ತ್ ಏನೇನು ಹಾಕ್ಬೇಕು ಬಾಗು? ಎಲ್ಲ ವೇಸ್ಟ್ ಐಟಮ್ಸ್ ನೋಡ್ರಿ ಎಲ್ಲ ಉಳಿದಿದ್ದು ಕಾಯಿಪಲ್ಲೆ. ಈಕಿ ಪ್ರಕಾರ ಏನೇನೆಲ್ಲ ಮಿಕ್ಕಿರ್ತೈತೆಲ್ಲ ಹೋದ್ರೆ ಇವತ್ತಂದ್ರೆ ಮುಂದಿನ ಸೋಮವಾರ ಹಾಕೋದು ಅಲ್ರಿ. ಇವ್ರ ಪ್ರಕಾರ ವೆಜಿಟೇಬಲ್ಸ್ ಎಲ್ಲ ವೇಸ್ಟ್ ಅಂತೆ. ಮತ್ತು ಈ ಕುರ್ಕುರಿ, ಪಿಜ್ಜಾ, ಬರ್ಗರ್ ಅವೆಲ್ಲ ಹೆಲ್ದಿ ಫುಡ್ ಅಂತ ಎಲ್ಲದಾರ ನೋಡ್ರಿ. ಬಾವು ನೀವೇನಂತ ಹೇಳ್ತೀರಿ ಇದಕ್ಕೆ? ಗೈಸ್, ಇದೀಗ ಬಂದ ಸುದ್ದಿ ಏನಂದ್ರೆ, ಫೇರ್ ಆ್ಯಂಡ್ ಲವ್ಲಿ ಅಡ್ವರ್ಟೈಸ್ಮೆಂಟ್. ನಿಮಗೆ ಫೇರ್ ಆ್ಯಂಡ್ ಲವ್ಲಿ ಬಗ್ಗೆ 7 days ಎಲ್ಲ ಏನು ಬೇಕಾಗಿಲ್ಲ ನೋಡ್ರಿ. ಡೇ 1 ಹಿಂಗಿರುತ್ತೆ, ಡೇ 2 ಹಿಂಗಿರುತ್ತೆ, ಆ್ಯಂಡ್ 3rd day ದಿಸ್ ಈಸ್ ದ ಫೈನಲ್ ರಿಸಲ್ಟ್ ಆಫ್ ಫೇರ್ ಆ್ಯಂಡ್ ಲವ್ಲಿ. ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಳ್ರಿ, ಬೆಳ್ಳಗ ಕಾಣ್ರಿ. ಹೆಲ್ದಿ ಫುಡ್ ಏನಮ್ಮ ಇದು? ಹಾ, ಏನವೇ ನೋಡ್ರಿ. ದಿಸ್ ಈಸ್ ಹೌ ಒನ್ ರಿಯಾಕ್ಟ್. ಭಾಳ ಹಸುವಾದಾಗ ಫುಲ್ ಫೋರ್ಸ್ಫುಲ್ಲಾಗಿ ಕುಕ್ಕರ್ ಶೀಟ್ ಹೊಡ್ಸಾಗುತ್ತಾಳಕ್ಕೆ ನಮ್ಮ ತಂಗಿ.
ನೋಡ್ರಿ ಆಕಿ ಮುಖ ನೋಡ್ರಿ ಹಸಿವು ಮುಖದಾಗ ಕಾಣಾಕತೈತಿ. ನೋಡ್ರಿ ನಮ್ಮ ಬಿಸಿ ಬೆಳೆ ಬಾತ್ ಸವಿಯಲು ಸಿದ್ಧ. ಮಸ್ತ್ ಅನ್ಸಾಕತೈತಿ ನೋಡಾಕನ. ಇನ್ನು ಟೇಸ್ಟ್ ಇನ್ನು ಮಸ್ತ್ ಸ್ಮೆಲ್ಲು ಬರಾಕತೈತಿ. ವಾವ್, ಸ್ವರ್ಗ ಗಾಯ್ಸ್, ಸ್ವರ್ಗ. ಮಸ್ತ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇನ್ನೇನು ಊರಿಗೆ ಬರಾಕತ್ತಿದ್ದೆ. ಅದಕ್ಕೆ ನನ್ನ ಫೇವ್ರೆಟ್ ದೋಸೆ ಜೊತೆಗೆ ಪಡ್ಡದ ಮಾಡಿದ್ರು. ಇನ್ನೇನು ಒಂಥರ ಮನುಷ್ಯನ ಗತೆ ಅಟ್ಯಾಚ್ಮೆಂಟ್ ಐತಿ ಇದೊಂದು. ಮತ್ತು ಅಲ್ಲಿ ಊರಾಗಿರೋ ಒಂದು 2-3 ನಾಯಿಗಳ ಜೊತೆ ಹಂಗೆ ಸ್ವಲ್ಪ ಕಾಡಿಸಿ ಮತ್ತು ಚೆನ್ನಾಗಿ ಆಟ ಆಡಿ ಸ್ವಲ್ಪ ಅದಕ್ಕೆ ಡ್ಯಾನ್ಸ್ ಅದು ಮಾಡಿಸಿ ಹಂಗೆ ಸ್ವಲ್ಪ ನಾನು ಮಜಾ ಮಾಡಿ ಮಸ್ತ್ ಅವ್ರ ಜೊತೆಗೆ ಸ್ವಲ್ಪ ಟೈಮ್ ಚೆಂದ ಸ್ಪೆಂಡ್ ಮಾಡಿ ಈ ಸರಿದು ಬಾಗಲಕೋಟೆ ಡೇಸ್ ಎಂಡ್ ಆಗಕ್ಕೆ ಬಂದಿತ್ತು. ಅದಕ್ಕೆ ಇನ್ನೇನೆಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಊರ ಕಡೆ ಹೊಂಟಿದ್ದೆ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದ ಸಿಗೋಣ. ಎಲ್ಲರಿಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.